So yes, all students, a very good evening and welcome to Enlightened Educators. So ಇವತ್ತು ಬಂದು I am doing another video regarding ಹರಿಣಿ ಪ್ರಭು ಅವ್ರ ಕಾಮೆಂಟ್ ಏನೆ. So ಹರಿಣಿ ಪ್ರಭು ಅವರು ಅವರ ಕಾಲೇಜ್ನಲ್ಲಿ ಕೇಳಿದ್ದಾರಂತೆ. So what they have told in their colleges, ಈಗ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 21 ಸ್ಕೀಮ್ ಇದೆ ಬರಿಬೇಕಂತೆ, ಬಿಕಾಸ್ ಅದು 22 ಸ್ಕೀಮ್ಗೆ ಇನ್ನೂ ಆಗಿಲ್ಲ. ಇನ್ ಕೇಸ್ ನಾನು ಎಕ್ಸಾಮ್ ನೆಕ್ಸ್ಟ್ ಟೈಮ್ ಬರೆಯೋದಂದ್ರೆ ಅವರ ಸ್ಕೀಮ್ಗೆ ಅಪ್ಲೈ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇವರು ಡೀನ್ ಹೇಳ್ತಾ ಇರೋ ಪ್ರಕಾರ ನಾನು ಅದೇ ಹೇಳಿದೆ, ಇವಾಗ ಕೆಲವೊಂದು ಏನೋ ಸೆಮಿಸ್ಟರ್ಗಳು ಇನ್ನೂ ಶುರುನೇ ಆಗಿಲ್ಲ ಆ ಸ್ಕೀಮ್ ನಲ್ಲಿ, ಅಂಥದ್ರಲ್ಲಿನೂ ಅವ್ರು ಅದಕ್ಕೆ ಮ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಅಂಥದ್ದನ್ನ ಅವರು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಹಾಗಾಗಿ ಅವರ ಡೀನ್ ಹೇಳ್ತಾ ಇದ್ದಾರೆ, ಹೊಸದಾಗಿ 22 ಸ್ಕೀಮ್ದು ಯಾರಿಗೂ ಇನ್ನು ಪ್ರಾರಂಭವಾಗಿಲ್ದಿರೋ ಕಾರಣದಿಂದಾಗಿ, ಅಂದ್ರೆ 6th ಟೈಮ್ 22 ಸ್ಕೀಮ್ ಯಾರಿಗೂ ಪ್ರಾರಂಭ ಆಗಿಲ್ದಿರೋ ಕಾರಣದಿಂದಾಗಿ, ಸೊ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ 21 ಸ್ಕೀಮ್ದು ಎಕ್ಸಾಮ್ ಬರೀಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ನೀವು ಕೂಡ ನಿಮ್ಮ ಕಾಲೇಜ್ಗಳಲ್ಲಿ ಒಂದ್ಸತಿ ಕನ್ಫರ್ಮ್ ಅನ್ನ ಮಾಡ್ಕೊಳ್ಳಿ. ಬಿಕಾಸ್ ನನಗೇನು ಅಂತಂದ್ರೆ ಅವ್ರು ಮ್ಯಾಪ್ ಮಾಡಿದ್ದಾರೆ ಅಂದ್ರೆ ಹಂಗೆ ಕೊಡ್ತಾರೆ ಅನ್ನೋದೊಂದು ಐಡಿಯಾ ಅಷ್ಟೇ. ಈಗ ಅವ್ರು ಮ್ಯಾಪ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಏನ್ ಮ್ಯಾಪ್ ಮಾಡಿರ್ತಾರೆ ಅದಕ್ಕೆ ಕೊಡ್ಬೇಕಾಗುತ್ತೆ. ಸೊ ನಾವು ಅದಕ್ಕೆ ನಮ್ಮ ಒಂದು ಏನದು ಅನೆಕ್ಸ್ಟೆಡ್ ಫಾರಮ್ ಅಥವಾ ಏನಿದೆ ಅದು ಅಂಡರ್ಟೇಕಿಂಗ್ ಫಾರ್ಮ್ ಏನಿದೆ ಅದನ್ನ ನಾವು ಫಿಲ್ ಮಾಡಿ ಕೊಟ್ಟಾಗ ಅದ್ರ ಪ್ರಕಾರ ಸೆಟ್ಟಿಂಗ್ ಅನ್ನ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಮ್ಯಾಪ್ ಆಗೋಗ್ಬಿಟ್ಟಿದೆ. 22 ಸ್ಕೀಮ್ಗೆ ಮ್ಯಾಪ್ ಮಾಡ್ಬಿಟ್ಟು ಅವ್ರೀಗ ಹೊಸದಾಗಿ ಒಂದು ಸರ್ಕ್ಯುಲರ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಒಂದು ಸತಿ ಆಲ್ಸೋ ಟ್ರೈ ಕಾಂಟ್ಯಾಕ್ಟಿಂಗ್ ಟು VTO ಆಲ್ಸೋ, ಆಯ್ತಾ. ಇವುಗಳು VTOಗೂ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿ, ನಿಮ್ಮ ಡೀನ್ಗಳ ಹತ್ರನೂ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಐ ವಾಂಟ್ ರೆಸ್ಪಾನ್ಸಸ್ ಫ್ರಮ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದಿಸ್, ಆಯ್ತಾ. ಏನಕ್ಕೆ ಅಂತಂದ್ರೆ ಪ್ರಾಪರ್ ಇನ್ಫಾರ್ಮೇಶನ್ ಇವರ ಡೀನ್ ಕೊಡ್ತಿದ್ರೆ ವಾಟ್ ಇಸ್ ದರ್ ಡೀನ್ ಇಸ್ ಟೆಲ್ಲಿಂಗ್ ಆಲ್ಸೋ ಪ್ರಾಪರ್. ಬಟ್ ಇಲ್ಲಿ ಏನು ಅಂದ್ರೆ VTOನವ್ರು ಮ್ಯಾಪ್ ಮಾಡ್ಬಿಟ್ಟಿದ್ದಾರಲ್ವಾ, ಸೊ ಹಂಗಾಗಿ ಆದ ಕಾರಣದಿಂದಾಗಿ ಇವಾಗ ಮ್ಯಾಪ್ ಮಾಡಿಲ್ಲ ಅಂತಂದ್ರೆ ನಾವು ಇದ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಮ್ಯಾಪ್ ಮಾಡಿರೋ ಕಾರಣದಿಂದಾಗಿ ಸೊ ಇವಾಗ ನೀವು ಅದನ್ನ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇವಾಗ ನೀವು ಅನೆಕ್ಸ್ಟೆಡ್ ಫಾರ್ಮ್ ಕೊಟ್ಟಿಲ್ಲ ಅಂದಾಗ ಮಾತ್ರ ನಿಮ್ಗೆ 21 ಸ್ಕೀಮ್ದು ಒಂದು ಕ್ವಶನ್ ಪೇಪರ್ ಬರೋಂತ ಸಾಧ್ಯತೆ. ಸೊ ಇವರು 21 ಸ್ಕೀಮ್ಗೆ ಬರೀಬೇಕು ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಹರಿಣಿ ಅವರೇ ನೀವು ಅದಕ್ಕೆ ಅನೆಕ್ಸ್ಟೆಡ್ ಫಾರಮ್ ಅಥವಾ ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ದಯವಿಟ್ಟು ಕೊಡಬೇಡಿ. ನೀವು 21ಗೆ ಬರೀತೀರಿ ಅಂತೆ, ನೀವು ಕೊಟ್ಟಾಗ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತೆ. ನೀವು ಅನೆಕ್ಸ್ಟೆಡ್ ಫಾರ್ಮ್ ಕೊಡುವಾಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ವಿಚ್ ಇಸ್ ಆಫ್ ದ ಸಬ್ಜೆಕ್ಟ್ ಕೋಡ್ ಸಮ್ 21 CS 53 ಏನೋ ಇರ್ಬೇಕಲ್ವಾ, ನಾನು ನೋಡ್ದಂಗೆ ಯಾವ್ದೋ ಒಂದು ಸಬ್ಜೆಕ್ಟ್ ಕೋಡ್ ಇದೆ, ಆ ಸಬ್ಜೆಕ್ಟ್ ಕೋಡಿನ ಸಬ್ಜೆಕ್ಟಿಗೆ ನಾನು ಹೊಸದ್ ಬರೀತಾ ಇದೀನಿ ಅಂತ ನೆಕ್ಸ್ಟ್ ಅಲ್ಲಿ ನೀವು ಕೊಡ್ಬೇಕಾಗತ್ತೆ. ಸೊ ಅದನ್ನ ಕೊಡಕ್ ಹೋಗ್ಬಿಡಿ. ಅದನ್ನ ಕೊಡ್ತು ಅಂದ್ರೆ ನಿಮ್ಗೆ BCS 602ಗೆ ಬಂದ್ಬಿಡುತ್ತೆ ಪೇಪರು. ಅಂದ್ರೆ ನಿಮ್ಮ ಯಾವುದು ಈಗ ಮೆಷಿನ್ ಲರ್ನಿಂಗ್ ಅಂತ ಏನ್ ಸಬ್ಜೆಕ್ಟ್ ಇದೆ, ಯಾವ್ದಕ್ ಮ್ಯಾಪ್ ಆಗಿದೆಯಲ್ಲ ಅದಕ್ಕೆ ಬಂದ್ಬಿಡುತ್ತೆ. ಸೊ ಅದನ್ನ ಕೊಡದಂತೆ ನೀವು 21 ಸ್ಕೀಮ್ಗೆ ನೀವು ಎಕ್ಸಾಮ್ ಅನ್ನ ಓದ್ಕೊಂಡು ಬರೀರಿ. ಬಟ್ ಒಂದು ಸತಿ ನೀವು ನಿಮ್ಮ ಕಾಲೇಜ್ ನಲ್ಲಿ ಕೇಳ್ಕೊಂಡಿದ್ದೀರಲ್ವಾ, ಸೊ ಬೇರೆಯವರು ಕೂಡ ಇದನ್ನ ಕೇಳ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ನೀವು ಇದೇ ರೀತಿ ಮಾಡಿ, ಆಯ್ತಾ. ಇಫ್ ಇನ್ ಕೇಸ್ ನಿಮ್ಮ ಕಾಲೇಜಲ್ಲೂ ಕೂಡ ಇದು ನೀವು 21ಗೆ ಬರದ್ಬಿಡಿ, ಬಿಕಾಸ್ ಈಗ 6th ಟೈಮ್ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಅಂಡರ್ಟೇಕಿಂಗ್ ಫಾರ್ಮ್ ಅಥವಾ ನೆಕ್ಸ್ಟ್ ಅನ್ನ ಕೊಡೋದಕ್ಕೆ ಹೋಗ್ಬಿಡಿ. ಓಕೆನಾ, ಓನ್ಲಿ ಫಾರ್ ದ ಸಬ್ಜೆಕ್ಟ್ ವಿಚ್ ಇಸ್ ಮ್ಯಾಪ್ಡ್ ಟು ಅ 6th ಸೆಮಿಸ್ಟರ್. ಕರೆಕ್ಟ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವಿಚ್ ಇಸ್ ಬೀನ್ ಮ್ಯಾಪ್ಡ್ ಟು 6th ಸೆಮಿಸ್ಟರ್, ಆಯ್ತಾ. ನಿಮ್ಮ 21 ಸ್ಕೀಮ್ದು ಒಂದು ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ 6th ಮತ್ತೆ 7th ಸೆಮ್ಗೆ ಮ್ಯಾಪ್ ಆಗಿದೆ ಆ ಸಬ್ಜೆಕ್ಟ್ಗಳಿಗೆ ನೀವು ಅನೆಕ್ಸ್ಟೆಡ್ ಫಾರ್ಮ್ ಅಥವಾ ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ಕೊಡದೇ ಇರೋದೇ ಒಳ್ಳೇದು. ಬಿಕಾಸ್ 6th ಮತ್ತೆ 7th ಸೆಮ್ 22 ಸ್ಕೀಮ್ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದ ಕಾರಣದಿಂದಾಗಿ ಯು ನೀಡ್ ನಾಟ್ ಟು ಗಿವ್ ಎನಿ ನೆಕ್ಸ್ಟೆಡ್ ಫಾರ್ಮ್. ಇವರ ಡೀನ್ ಹೇಳಿದಂತೆ ಅದು ಕರೆಕ್ಟ್. ಬಿಕಾಸ್ ಇವಾಗ ಹೊಸಬ್ರಿಗೆ ಕ್ವಶನ್ ಪೇಪರ್ ಪ್ರಿಂಟ್ ಆಗದಂತೆ ನಿಮಗೆ ಹೆಂಗ್ ಪ್ರಿಂಟ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಅದು ಕೂಡ ಒಂದು ಪಾಯಿಂಟ್ ಅಂತಾನೆ ನಾವು ಹೇಳ್ಬೋದು. ಬಿಕಾಸ್ ಹೊಸಬ್ರಿಗೆ ಕೊಡ್ಲಾರ್ದಂತೆನೆ ಒಂದು ಏನಂತ ಹೇಳ್ತಾರೆ ಕ್ವಶನ್ ಪೇಪರ್ ನಿಮ್ಗೆ ಹೆಂಗ್ ಕೊಡೋದಕ್ಕಾಗುತ್ತೆ ಇಷ್ಟು ಬೇಗ ಅಲ್ವಾ. ಸೊ ಹಾಗಾಗಿ ನೀವು ಒಂದು ಸಲ ಇದನ್ನ ನಿಮ್ಮ ಕಾಲೇಜ್ ನಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ. ಇವರ ಕಾಲೇಜ್ ನಲ್ಲಿ ಇದೇ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕಾಲೇಜ್ ನಂದು ಅದೇ ಕೂಡ ಡೌಟ್ ಆಯ್ತು. ಬಿಕಾಸ್ ಸ್ಟಾರ್ಟ್ ಆಗ್ದಿರೋ ಸೆಮಿಸ್ಟರ್ಗೆ ಹೆಂಗೆ ಮ್ಯಾಪ್ ಮಾಡ್ಲಿಕ್ಕೆ ಸಾಧ್ಯ ಇವರು ಅಲ್ವಾ. ಸ್ಟಾರ್ಟ್ ಆಗ್ದಿರೋ ಸೆಮಿಸ್ಟರ್ಗೆ ಹೆಂಗ್ ಮ್ಯಾಪ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ. ಸೊ ಅದೊಂದು ಮ್ಯಾಟರ್ ಇದೆ. ಸೊ ಹಾಗಾಗಿ ನೀವು ಎಲ್ಲರೂ ನಿಮ್ಮ ಕಾಲೇಜ್ಗಳಲ್ಲಿ ಕೇಳ್ಕೊಳ್ಳಿ. ಇದು ಹರಿಣಿ ಕಾಲೇಜ್ಲಿ ಬಂದಂತ ರೆಸ್ಪಾನ್ಸ್ ಆಗಿತ್ತು. ನೀವು ನಿಮ್ಮ ಕಾಲೇಜ್ಗಳಲ್ಲಿ ದಯವಿಟ್ಟು ಕೇಳ್ಕೊಳ್ಳಿ, ಯಾರ್ಯಾರು ಅಂಡರ್ಟೇಕಿಂಗ್ ಫಾರ್ಮ್ ಫಿಲ್ಅಪ್ ಮಾಡಕ್ ಮುಂಚೆ ಮ್ಯಾಮ್ ಇದು 6th ಸೆಮ್ಗೆ ಮ್ಯಾಪ್ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಇದು ಸ್ವಲ್ಪ 6th ಸೆಮ್ ಇನ್ನು ಸ್ಟಾರ್ಟ್ ಆಗಿಲ್ಲಲ್ಲ ಹೇಗೆ ಮ್ಯಾಮ್ ಅಂತ ಕೇಳಿ. ಸೊ ಅವ್ರು ಏನ್ ರಿಪ್ಲೈ ಕೊಡ್ತಾರೆ ನೋಡ್ಕೊಂಡು ಮಾಡಿ. ಸೊ ಅವ್ರೇನಾದ್ರೂ ಇದೇ ರೀತಿ ರೀಸನ್ ಅನ್ನ ಕೊಟ್ರೆ, ಅವ್ರು ಹೇಳ್ತಾರ ಹಂಗೆ 21 ಸ್ಕೀಮ್ ಇದೆ ಬರೀಬೇಕಂತೆ, 2022 ಸ್ಕೀಮ್ ಇನ್ನೂ ಆಗಿಲ್ಲ, ಇದೇ ತರ ನಿಮಗೂ ರೆಸ್ಪಾನ್ಸ್ ಕೊಟ್ರೆ ದಯವಿಟ್ಟು ನೆಕ್ಸ್ಟ್ ಫಾರ್ಮ್ ಅನ್ನ ಫಿಲ್ ಔಟ್ ಮಾಡದಂತೆ
ಯಾವ ಸಬ್ಜೆಕ್ಟ್ಗೆ ನಿಮಗೆ ಮ್ಯಾಪ್ ಆಗಿದೆ ನೀಟಾಗಿ ಅದಕ್ಕೆ ಮಾತ್ರ ನೆಕ್ಸ್ಟ್ ಫಾರ್ಮ್ ನ ಫಿಲ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ 4th ಸೆಮ್ ಸಬ್ಜೆಕ್ಟ್ಗೆ 4th ಸೆಮ್ದೇ ಮ್ಯಾಪ್ ಆಗಿದ್ರೆ, ಅಥವಾ 4th ಸೆಮ್ ಸಬ್ಜೆಕ್ಟ್ಗೆ 5th ಸೆಮ್ದು ಮ್ಯಾಪ್ ಆಗಿದೆ, ಅಥವಾ 3rd ಸೆಮ್ ಸಬ್ಜೆಕ್ಟ್ಗೆ 5th ಸೆಮ್ದು ಮ್ಯಾಪ್ ಆಗಿದೆ, ಈ ತರ ವಿತಿನ್. ಇವಾಗ 3rd 4th 5th ಮಾತ್ರ 2022 ಸ್ಕೀಮ್ ಅಲ್ಲಿ ಆಗಿರೋದು, ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. 3rd 4th ಆಗಿದೆ, 5th ಇಸ್ ರನ್ನಿಂಗ್ ಇನ್ 2022 ಸ್ಕೀಮ್. 2022 ಸ್ಕೀಮ್ 5th ಸೆಮಿಸ್ಟರ್ ರನ್ ಆಗ್ತಾ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ 5th ಸೆಮಿಸ್ಟರ್ ರನ್ ಆಗ್ತಾ ಇರೋದ್ರಿಂದ ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಈ 3 ಸೆಮಿಸ್ಟರ್ 3, 4 and 5 ಇವಾಗ 3rd ಸೆಮ್ ನವರು 2022 ಸ್ಕೀಮ್ ನವರು ಇದ್ದಾರೆ, 5th ಸೆಮ್ ನವರು 2022 ಸ್ಕೀಮ್ ನವರು ಇದ್ದಾರೆ. ಆ 5th ಸೆಮ್ ಸ್ಟೂಡೆಂಟ್ಸ್ 3rd and 4th ಸೆಮ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ಒನ್ ಟೈಮ್ ಫಾರ್ ಸಕ್ಸಸ್ಫುಲ್ ಒನ್ ಟೈಮ್ 3rd and 4th ಸೆಮ್ ಆಗಿದೆ 2022 ಅಲ್ಲಿ. ಸೊ ಹಾಗಾಗಿ 3, 4 and 5th ಸೆಮಿಸ್ಟರ್ ನಲ್ಲೇ ನಿಮ್ಮ ಸಬ್ಜೆಕ್ಟ್ಸ್ ಗಳೇನಾದ್ರು ಮ್ಯಾಪ್ ಆಗಿದ್ರೆ ಮಾತ್ರ ಅನೆಕ್ಸ್ಚರ್ ಅನ್ನ ಫಿಲ್ ಮಾಡಿ, ಇಲ್ಲಾಂದ್ರೆ ಬೇಡ. ಯು ಕ್ಯಾನ್ ಜಸ್ಟ್ ಗೋ ವಿತ್ 21 ಸ್ಕೀಮ್ ಅಂಡ್ ಸ್ಟಾರ್ಟ್ ರೈಟಿಂಗ್ ಯರ್ ಪೇಪರ್ಸ್, ಓಕೆನಾ. ಬಟ್ ಇದನ್ನ ಮಾಡಬೇಕು ಅನ್ನೋದಕ್ಕೂ ಮುಂಚೆ ನಿಮ್ಮ ಕಾಲೇಜ್ ನಲ್ಲಿ ಒಂದ್ಸಲಿ ಕೇಳ್ಕೊಳ್ಳಿ. ನಿಮ್ಮ ಕಾಲೇಜ್ ನಲ್ಲಿ ಇದೇ ರೆಸ್ಪಾನ್ಸ್ ಬಂದ್ರೆ ದಯವಿಟ್ಟು ನೀವು ಅನೆಕ್ಸ್ಚರ್ ಫಾರ್ಮ್ ಅನ್ನ ಕೊಡೋದಕ್ಕೆ ಹೋಗ್ಬಿಡಿ ಆ ಸಬ್ಜೆಕ್ಟ್ಗೆ, ಇಲ್ಲಾಂದ್ರೆ ನಿಮ್ಗೆ ಹೊಸದಕ್ಕೆ ಮ್ಯಾಪ್ ಆಗಿ ಹೋಗುತ್ತೆ. 6th ಸೆಮ್ಗೆ ಮ್ಯಾಪ್ ಆಗುತ್ತೆ, ಆಮೇಲೆ ಮತ್ತೆ 6th ಸೆಮ್ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಅದನ್ನ ಮಾಡ್ದಂತೆ ಇದು ಮಾಡ್ಕೊಳ್ಳಿ, ಓಕೆನಾ. ಯಾವ್ದಕ್ಕೆ ನಿಮ್ಗೆ 3rd 4th and 5th ಗೆ ಮ್ಯಾಪ್ ಆಗಿದೆ 2022 ಸ್ಕೀಮ್ದು ನಿಮ್ಮ 21 ಸ್ಕಿಲ್ ಸಬ್ಜೆಕ್ಟ್, ಅದಕ್ಕೆ ಮಾತ್ರ ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ಕೊಟ್ಟು ಅದೇ ಒಂದು ಸಿಲೆಬಸ್ಗೆ ಎಕ್ಸಾಮ್ ಅನ್ನ ಬರೀತೀರಂತೆ, ಓಕೆನಾ. Yeah, and one more thing I need to remind you, don't just get confused on what dates to write your exam. ನಿಮ್ಮ ಹಾಲ್ ಟಿಕೆಟ್ ಏನ್ ಬರುತ್ತೆ ನೋಡ್ಕೊಳ್ಳಿ, ಹಾಲ್ ಟಿಕೆಟ್ ಅಲ್ಲಿ ಸಬ್ಜೆಕ್ಟ್ ಕೋಡ್ ಏನಿದೆ ಆವಾಗ ಆ ಸಬ್ಜೆಕ್ಟ್ ಕೋಡ್ ನ ನೋಡ್ಕೊಳ್ಳಿ, ಆ ಸಬ್ಜೆಕ್ಟ್ ಕೋಡ್ ಯಾವ ಡೇಟ್ ಅಲ್ಲಿ ಇದೆ ನೋಡ್ಕೊಳ್ಳಿ, ಅವತ್ತೇ ಹೋಗಿ ಬರೀರಿ, ಅಷ್ಟೇ ಇರೋದು. ಹಾಲ್ ಟಿಕೆಟ್ only will tell you what, ಓಕೆನಾ. So this is what is all for today ಅಂತ ಹೇಳ್ತಾ, I just find out this short and sweet session and thank you.